ಪಟಾಕಿ ಪೋರಿ ರನ್ಯಾಳ ಈ ಚಿನ್ನದ ಕಹಾನಿಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಡಿಆರ್ಐ ಅಧಿಕಾರಿಗಳು ನಡೆಸ್ತಾ ಇರುವಂತಹ ಇನ್ವೆಸ್ಟಿಗೇಷನ್ನಲ್ಲಿ ಮತ್ತಷ್ಟು ರೋಚಕ ಸಂಗತಿಗಳು ಹೊರಬೀಳ್ತಾ ಇದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಚಿನ್ನದ ಚಿಟ್ಟೆ ರನ್ಯಾ ಸೂಪರ್ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಡಿಆರ್ಐ ತನಿಖೆಯಲ್ಲಿ ಆಶ್ಚರ್ಯಕರ ಸಂಗತಿ ಬೆಳಕಿಗೆ ಬಂದಿದೆ. ಚಿನ್ನಾರಿ ರನ್ಯಾ ರಾವ್ಗೆ ಫಾರಿನ್ ವಾಚ್ಗಳ ಶೋಕಿ ಇತ್ತಂತೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಿದೇಶಿ ವಾಚ್ಗಳು ಪತ್ತೆಯಾಗಿದೆ ಆಕೆಯ ಮನೆಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ರನ್ಯಾ ರಾವ್ ಮನೆಯಲ್ಲಿ ಒಂದಲ್ಲ ಎರಡಲ್ಲ 39 ವಿದೇಶಿ ವಾಚ್ಗಳು ಪತ್ತೆ, ಅದು ಕೂಡ ಕಾಸ್ಟ್ಲಿ. ಚಿನ್ನಾಭರಣ ಹಣ ಮಾತ್ರವನ್ನ ವಶಕ್ಕೆ ಪಡೆದಿದ್ದಾರೆ ಡಿಆರ್ಐ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ನಟಿ ರನ್ಯಾ ರಾವ್ ಡಿಆರ್ಐ ಕಸ್ಟಡಿ ಮುಕ್ತಾಯವಾಗುತ್ತೆ. ಈಗ ಏನು ಮಾಡ್ತಾರೆ? ಮತ್ತೆ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಬೇಕಾ, ಪ್ರೆಸೆಂಟ್ ಪಡಿಸ್ಬೇಕಾಗುತ್ತೆ, ಮತ್ತೆ ಕಸ್ಟಡಿಗೆ ಪಡೆಯುತ್ತಾ ಅಥವಾ ಜುಡಿಷಿಯಲ್ ಕಸ್ಟಡಿಗೆ ಕೋರ್ಟ್ ಕೊಡುತ್ತಾ ಅನ್ನೋದು ಗೊತ್ತಾಗುತ್ತೆ. ಬಟ್ ಕೋಟಿ ಬೆಲೆ ಬಾಳುವಂತಹ 39 ವಿದೇಶಿ ವಾಚ್ಗಳು ಕೂಡ ಈ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಲಾಕ್ ಆಗಿರುವಂತಹ ರನ್ಯಾ ಮನೆಯಲ್ಲಿ ಸಿಕ್ಕಿರುವಂಥದ್ದು. ತಗೊಳ್ಳದೆ ಇನ್ನೇನು ಮಾಡ್ತಾಳೆ? ದುಡಿಬೇಕಾ, ದುಃಖ ಪಡಬೇಕಾ ಹೇಳಿ? ಕಷ್ಟ ಪಡಬೇಕಾಗಿದ್ದಿಲ್ಲ, ಬೆವರು ಸುರಿಸ್ಬೇಕಾಗಿದ್ದಿಲ್ಲ, ಅನ್ಸ್ಕೋಬೇಕಾಗಿಲ್ಲ, ಆಡಬೇಕಾಗಿದ್ದಿಲ್ಲ. ಹಂಗೋಗಿ ಹಿಂಗೆ ಬಂದರೆ ಕೋಟಿ ಸಂಪಾದನೆ ಮಾಡ್ತಾ ಇದ್ಲು. ಐಷಾರಾಮಿ ಜೀವನ ನಡೆಸ್ತಾ ಇದ್ಲು. ದೊಡ್ಡ ಕಾಂಟ್ಯಾಕ್ಟ್ಗಳನ್ನು ಇಟ್ಕೊಂಡಿದ್ಲು. ದೇಶದ ತುಂಬ ತನ್ನ ನೆಟ್ವರ್ಕನ್ನು ವಿಸ್ತರಿಸಿಕೊಂಡಿದ್ಲು. ಸಹಜವಾಗಿಯೇ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಬೆಳಕರಿದ್ರೆ ಬೇರೆ ದೇಶಗಳಿಗೆ ಭೇಟಿ ಕೊಡ್ತಾ ಇದ್ಲು. ಬರೀ ವಾಚ್ ಅಲ್ಲ, ಮತ್ತು ಏನೇನು ವಿಚಾರಗಳು ಗೊತ್ತಾಗುತ್ತೋ ಕಾದು ನೋಡಬೇಕಿದೆ. 39 ವಾಚ್ಗಳು, ಕೋಟಿ ಬೆಲೆ ಬಾಳುವಂತಹ ವಾಚ್ಗಳು ಅನ್ನೋದು ಗೊತ್ತಾಗ್ತಾ ಇದೆ. ಇವರ ಮನೆ ಮೇಲೆ ಡಿಆರ್ಐ ಅಧಿಕಾರಿಗಳು ರೇಡ್ ಮಾಡಿದರು. ಕೆಜಿಗಟ್ಟಲೆ ಚಿನ್ನ ಸಿಕ್ಕಿತ್ತು, ಕಂತೆ ದುಡ್ಡು ಸಿಕ್ಕಿತ್ತು. ಅದನ್ನಷ್ಟೇ ಸೀಸ್ ಮಾಡಿದ್ದಾರೆ. ಇನ್ನೂ ವಾಚಿನ ಸಂಗತಿ ಹೋಗಿಲ್ಲ. ಆಕೆಯ ಮನೆಯಲ್ಲಿರುವಂತಹ ಐಷಾರಾಮಿ ವಸ್ತುಗಳನ್ನು ಯಾವನ್ನೂ ಕೂಡ ಟಚ್ ಮಾಡಿಲ್ಲ. ಮತ್ತೊಂದು ಕಡೆ CBI ಕೂಡ ಎಂಟ್ರಿ ಆಗಿದೆ. ನೋಡೋಣ, ಈ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದ್ದ ಹಾಗೆ ಈ ಚಿನ್ನದ ಸ್ಮಗ್ಲಿಂಗ್ ಜಾಲ ಯಾರ್ಯಾರಿಗೆ ಸುತ್ತಿಕೊಳ್ಳುತ್ತೆ, ಯಾರ್ಯಾರು ಬುಡಕ್ಕೆ ಹೋಗಿ ನಿಲ್ಲುತ್ತೆ ಅಂಥೇಳಿ. ಬಿಸ್ಕೆಟ್ ಬ್ಯೂಟಿ ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿದ್ದು. ಡಿಆರ್ಐ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ನಡೆಸ್ತಾನೆ ಇದ್ದಾರೆ. ದಿನಕ್ಕೊಂದು ಸಂಗತಿ ಹೊರಬರುತ್ತಾ ಇದೆ. ಈಗಾಗಲೇ ಡಿಆರ್ಐ ಅಧಿಕಾರಿಗಳು 3 ದಿನ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದ್ರು. ಇವತ್ತು ಆ ಕಸ್ಟಡಿ ಏನಿದೆ ಅದು ಅಂತ್ಯ ಆಗ್ತಾ ಇದೆ. ಕಳೆದ 5 ದಿನಗಳ ಹಿಂದೆ ದಾಳಿ ಮಾಡಿದಂತಹ ಡಿಆರ್ಐ ಅಧಿಕಾರಿಗಳು ಕೋಟಿ ವಸ್ತುಗಳನ್ನು ಆಕೆಯ ಮನೆಯಲ್ಲಿ ವಶಕ್ಕೆ ಪಡೆದುಕೊಂಡಿದ್ರು. ಅದು ಕೂಡ ಬರೀ ಹಾರ್ಡ್ ಕ್ಯಾಶು ಮತ್ತು ಚಿನ್ನ. ಆದರೆ ಇನ್ನೊಂದು ಆಶ್ಚರ್ಯಕರ ವಿಚಾರ ಬೆಳಕಿಗೆ ಬಂದಿದೆ. ಅದು ರನ್ಯಾ ರಾವ್ಗೆ ಇದ್ದಂತಹ ಕೋಟ್ಯಾಂತರ ರೂಪಾಯಿ ಮೂಲ್ಯದ ವಿದೇಶಿ ವಾಚ್ಗಳು. ಅದರ ಬಗ್ಗೆ ನೋಡಿದ್ವಿ. ಈಗ ಈ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಲಾಕ್ ಆಗಿರುವಂತಹ ನಟಿ ರನ್ಯಾ ರಾವ್ ವಿರುದ್ಧ CBI ಕೂಡ ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದೆ. ಇವತ್ತಿಗೆ ರನ್ಯಾ ರಾವ್ ಕಸ್ಟಡಿ ಅಂತ್ಯವಾಗಿರುವ ಕಾರಣ ಆರೋಪಿ ರನ್ಯಾಳನ್ನು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ಸಹಜವಾಗಿಯೇ ಪ್ರೆಸೆಂಟ್ ಮಾಡಲಾಗುತ್ತೆ, ಹಾಜರುಪಡಿಸಲಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಿಕೊಡ್ತಾರೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನು ಹಾಕ್ಕೊಂಡಿರುವಂತಹ CBI ನಾಳೆಯಿಂದ ರನ್ಯಾ ರಾವ್ ಅವರನ್ನು ಕಸ್ಟಡಿಗೆ ಪಡೆದು ಬಾಡಿ ವಾರಂಟ್ ಮೇಲೆ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಇದೆ. ನೋಡೋಣ, ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ ಇನ್ನೂ ಕಂಪ್ಲೀಟ್ ಆಗಿದೆಯೋ ಇಲ್ಲೋ ಅಂಥೇಳಿ. ಈ ಪ್ರಕರಣದಲ್ಲಿ ಬೇಕಾದಂತಹ ಮಾಹಿತಿ 3 ದಿನದಲ್ಲಿ ಆಕೆಯಿಂದ ಸಿಕ್ಕಿಲ್ಲ ಅಂದರೆ ಮತ್ತೆ ನ್ಯಾಯಾಧೀಶರ ಎದುರು ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆ. ಈಗ ತನಿಖೆಯ ಪ್ರಗತಿ ಹೇಗಿದೆ, ಯಾಕಾಗಿ ಮತ್ತೆ ನಮ್ಮ ಕಸ್ಟಡಿ ಕೊಡಬೇಕು ಅಂಥೇಳಿ ನ್ಯಾಯಾಲಯದ ಗಮನಕ್ಕೆ ತರಬೇಕಾಗುತ್ತೆ. ನ್ಯಾಯಾಧೀಶರು ತಗೊಳ್ಳಿ ಈ ವಿಚಾರಣೆಯನ್ನು ನಡೆಸಿ ಅಂದರೆ ಮತ್ತೆ ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ಗೂ ಕೂಡ ಒಳಪಡಿಸುವಂತಹ ಸಾಧ್ಯತೆ ಇದೆ. ಇಲ್ಲಾಂದರೆ ನೇರವಾಗಿ ಪರಪ್ಪನ ಅಗ್ರಹಾರದಲ್ಲಿ ಕಳಿಸ್ಕೊಡ್ತಾರೆ. ಯಾಕೆಂದರೆ ಈಗಾಗಲೇ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರುವಂಥದ್ದು, ನ್ಯಾಯಾಂಗ ಬಂಧನದಲ್ಲಿರುವಂಥದ್ದು. ಮತ್ತೊಂದು ಕಡೆ CBI ಕೂಡ ಎಂಟ್ರಿ ಆಗಿರೋದ್ರಿಂದ ಜುಡಿಷಿಯಲ್ ಕಸ್ಟಡಿಯಲ್ಲಿರುವಂತಹ ನಟಿ ರನ್ಯಾ ರಾವ್ ಅವರನ್ನು ಬಾಡಿ ವಾರಂಟ್ ಮೇಲೆ ಪಡೆದುಕೊಂಡು ಅವರು ಡ್ರಿಲ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕಂತೂ ಅಕ್ರಮ ಚಿನ್ನ ಸಾಗಾಟದ ಕೇಸ್ನಲ್ಲಿ ನಟಿ ರನ್ಯಾ ರಾವ್ಗೆ ಸಂಕಷ್ಟ ತಪ್ಪು ಹಂಗೆ ಕಾಣಿಸ್ತಾ ಇಲ್ಲ. ಡಿಆರ್ಐ ಅಧಿಕಾರಿಗಳ ಇನ್ವೆಸ್ಟಿಗೇಷನ್ನಲ್ಲೇ ಏನೇನೆಲ್ಲ ಗೊತ್ತಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಇನ್ನು CBI ಎಂಟ್ರಿ ಆದರೆ ಮತ್ತೆಲ್ಲಿಗೆ ಹೋಗಿ ನಿಲ್ಲುತ್ತೋ ಈ ಪ್ರಕರಣ ಗೊತ್ತಿಲ್ಲ.